ಇಂದೀವರದಳಶ್ಯಾಮಂ ಇಂದಿರಾನಂದಕಂದಲಂ ಮಂದಾರುಜನಮಂದಾರಂ ವಂದೇಹಂ ಯದುನಂದನಂ. ಹಿಂದಿನ ಸಂಚಿಕೆಯಲ್ಲಿ ರುಕ್ಮಿಣಿಯನ್ನ ತನ್ನ ಪರಿಹಾಸ್ಯೋಕ್ತಿಗಳಿಂದ ಆ ರುಕ್ಮಿಣಿ ಮನಸ್ಸಿಗೆ ಅತೀವ ನೋವನ್ನುಂಟು ಮಾಡಿದ್ದ ಶ್ರೀಕೃಷ್ಣ. ಆದರೆ ನೀನು ನನ್ನ ಯಾಕೆ ಮದುವೆ ಆದೆ, ನನಗೇನೂ, ನಾನೇನು ರಾಜನಲ್ಲ, ನನ್ನ ಹತ್ರ ಅಷ್ಟು ಧನವೂ ಇಲ್ಲ ಎಂದು ಮುಂತಾಗಿ ಹಾಸ್ಯ ಮಾಡಿದ ಶ್ರೀಕೃಷ್ಣ. ಆ ಮಾತುಗಳನ್ನು ತಡೆಯೋಕ್ಕೆ ಆಗದಿರ ರುಕ್ಮಿಣಿ ದೇವಿ ಪ್ರಜ್ಞಾಶೂನ್ಯಳಾಗಿ ನೆಲಕ್ಕೆ ಬಿದ್ದು ಬಿಡ್ತಾಳೆ. ಆಗ ಕೃಷ್ಣ ಅವಳನ್ನು ಸಮಾಧಾನ ಮಾಡಲಿಕ್ಕೋಸ್ಕರ ಯಾವ ರೀತಿ ಅವಳನ್ನು ಅನುನಯಿಸ್ತಾನೆ, ಚತುರ ಅವನು, ಮಾತಿನಲ್ಲಿ ಚತುರ, ಅವಳನ್ನು ಯಾವ ರೀತಿ ಅನುನಯಿಸ್ತಾನೆ ಅನ್ನತಕ್ಕಂಥದ್ದು ಈ ಒಂದು ಸಂಚಿಕೆಯಲ್ಲಿ ನೋಡೋಣ. అళికులవేణి నవ్వులకు నాడిన మాటలకింత నీమదిం గలగంగనేల వేటలను గయ్యములన్ రతులందు నవ్వంగ బలికిన మాటలెగ్గులని పట్టుదురే భవదీయ చిత్తము దెలియంగగోరి ఏం బలికితిన్ మదిలోనిటు గుందనేటికిన్ మదిలోనిటు గుందనేటికిన్. ఆ కృష్ణ ಸಮಯಾನಿಕಿ ತಗೂ ಮಾಟಲಾಡಗ ಅಂತ ಆ ರೀತಿಯಾದಂತಹ ಚತುರ, ಮಾತಿನ ಮರ್ಮ, ಮಾತನಾಡುವ ರೀತಿ, ಧಾಟಿ ಎಲ್ಲವೂ ತಿಳಿದವನು. ಅಲಿಕುಲವೇಣಿ ನವ್ವುಲಕು ನಾಡಿನ ಮಾಟಲಕ್ಕಿಂತ ನೀಮದಿಂಗಲಗಂಗನೇಲ. ಏನೋ ತಮಾಷೆಯಾಗಿ ಮಾತಾಡದ್ನಮ್ಮ, ನನ್ನನ್ನು ಯಾಕೆ ಮದುವೆ ಆದೆ, ನಿನ್ನನ್ನು ಎಷ್ಟೋ ಜನ ಶ್ರೀಮಂತರು ಕಾಯ್ತಾ ಇದ್ರು, ನಾನು ಏನು ಇಲ್ಲದೆ ಇರೋನು, ನನ್ನನ್ನು ಯಾಕೆ ಮದುವೆ ಆದೆ ಅಂತ ಏನೋ ತಮಾಷೆಗೆ ಮಾತಾಡಿದೆ. ಅದಕ್ಕೆ ಇಷ್ಟೊಂದು ನೊಂದ್ಕೊಂಡ್ಬಿಟ್ಯಾ ನೀನು? ಬೇಟೆ ಆಡುವಾಗ, ಜಗಳ ಆಡುವಾಗ, ಮತ್ತು ಗಂಡ ಹೆಂಡತಿ ಏಕಾಂತದಲ್ಲಿರುವಾಗ ನವ್ವಂಗ ಬಲಿಕಿನ ಮಾಟಲು ಅಂತಂದರೆ ಏನೋ ತಮಾಷೆಗೆ, ವಿನೋದಕ್ಕಾಗಿ ಆಡಿರ್ತಕ್ಕಂತಹ ಮಾತುಗಳಿಗೆ ಇಷ್ಟೊಂದು ನೀನು ಮನಸ್ಸಿಗೆ ಹಚ್ಕೊಂಡು ದುಃಖ ಪಡ್ಬೋದಾ? ಭವದೀಯ ಚಿತ್ತಮುಂ ದೆಲಿಯಂಗ ಗೋರಿ, ನಿನ್ನ ಮನಸ್ಸಿನೊಳಗೆ ಏನಿದೆ, ನೀನು ಹೇಗೆ ನನ್ನ ಮಾತಿಗೆ ಪ್ರತಿಕ್ರಿಯಿಸ್ತೀಯ ಅಂತ ತಿಳಿಯೋಕ್ಕೋಸ್ಕರ ಏಂಬಲಿಕಿತಿನ್, ನಾನು ಆ ರೀತಿಯಾಗಿ ಮಾತಾಡಿದೆ. ಮದಿಲೋ ನೀಟುಗುಂದ ನೇಟಿಕಿನ್, ಮನಸ್ಸಿಗೆ ಇಷ್ಟೊಂದು ಯಾಕೆ ಬೇಜಾರು ಮಾಡ್ಕೊಳ್ತೀಯ, ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದಷ್ಟೇ ಅಂತ ರುಕ್ಮಿಣಿ ದೇವಿಯನ್ನು ಸಮಾಧಾನ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ. ಅದೇನೊಂಗಾಕ ಕಿಂಕಲು ಮುತ್ತುಂಬಲ್ಕುಲನು ಕೆಂಪುಂಗನುಂಗವ తీయ మోవియున్ జంకెలు తెరిచూపు లెకసెక్కములన్ నెలవంక బొమ్మలున్ గొంకక వీడనాడటులున్ గూరిమియుం గల కాంతంగూడుటల్ అంకిలిలేక జన్మಫಲ ಮಬ್ಬುಟಗಾದೆ ಕುರಂಗಲೋಚನ. ಅದೂ ಅಲ್ಲದೆ ರುಕ್ಮಿಣಿ ದೇವಿ ಸ್ವಲ್ಪ ಸತಿಪತಿಯರ ನಡುವೆ ಹುಸಿ ಕೋಪ ಇವೆಲ್ಲವೂ ಕೂಡ ಪ್ರಣಯದಲ್ಲಿ ಸಹಜ ಅಂತ ತಿಳಿಸ್ಕೊಡ್ತಾ ಇದ್ದಾನೆ ಕೃಷ್ಣ. ಕಿಂಕಲು ಅಂದರೆ ಕೋಪ, ಮುದ್ದು ಬಲ್ಕುಲನು ಮಾತನಾಡ್ತಕ್ಕಂತಹ, ಕೋಪಗೊಂಡು ಮಾತನಾಡತಕ್ಕಂತಹ ಪ್ರೇಯಸಿಯಲ್ಲಿ ಹೊಸದಾದಂತಹ ಅಂದಗಳು, ಅಂದರೆ ಅವಳ ಕೋಪವೂ ಕೂಡ ಅವಳ ಅಂದಕ್ಕೆ ಮೆರುಗನ್ನು ಕೊಡುತ್ತದೆ ಅಂತ ಹೇಳ್ತಾ ಇದ್ದಾನೆ. ಕೆಂಪುಂಗನುಂಗವ, ಕೋಪದಿಂದ ಸ್ವಲ್ಪ ಕಣ್ಣುಗಳು ಕೆಂಪಾದಂತಹ ಕಣ್ಣುಗಳಿಂದ ನೋಡ್ತಾ ಇದ್ರೆ ಪ್ರೇಯಸಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ರುಕ್ಮಿಣಿ. ತೀಯ ಮೋವಿಯುನ್ ಜಂಕೀಲು ತೆರಿ ಚೂಪು, ಕೋಪದಿಂದ ಅವಳು ಓರೆಗಣ್ಣಿನಿಂದ ನೋಡ್ತಾ ಇರ್ತಕ್ಕಂಥದ್ದು. ಲೆಕಸಕ್ಕೆ ಮುಲನ್, ಎಕಸಕ್ಕಮು ಅಂದರೆ ಸ್ವಲ್ಪ ಅಪಹಾಸ್ಯದ ನುಡಿಗಳು, ವ್ಯಂಗ್ಯವಾದ ನುಡಿಗಳು. ನೆಲವಂಕ ಬೊಮ್ಮಲು, ಕೋಪದಿಂದ ಹುಬ್ಬುಗಂಟೆ ಇಟ್ಟಂತಹ ಸಂದರ್ಭದಲ್ಲಿ ನೆಲವಂಕ ಅಂತಂತಂದರೆ ಚಂದ್ರನಂತೆ ಡೊಂಕಾದ ಬಾಗಿದ ಹುಬ್ಬುಗಳು. ಗೊಂಕಕ ವೀಡನಾಡಟುಲಂ ಕೂರಿಮಿಯುಂ, ಕೂರಿಮಿ ಅಂದರೆ ಸ್ವಲ್ಪ ವಕ್ರವಾದಂತಹ ಹುಬ್ಬುಗಳನ್ನು ಗಂಟು ಹಾಕ್ಕೊಂಡು, ಮುಖ ಗಂಟಿಟ್ಕೊಂಡು ದೂರಕ್ಕೆ ಹೋದಂತಹ ಹೆಂಡತಿ. ಆದರೆ ಮನಸ್ಸಿನಲ್ಲಿ ಮಾತ್ರ ಅವಳಿಗೆ ಕೂರಿಮಿ ಅಂತಂದರೆ ಪ್ರೇಮ ಗಾಢವಾಗಿರುತ್ತೆ ಅವಳಿಗೆ.
ಅಂತಹ ಸುಂದರಿಯಾದ ಹೆಂಡತಿಯನ್ನ ಗೂಡುಟಲ್ ಸೇರಿದರೆ ಅಂಕಿಲಿಲೇಖ ಜನ್ಮ ಫಲಮು ಅಬ್ಬುಟಗಾದೆ ಕುರಂಗಲೋಚನ. ಅಂಕಿಲಿ ಅಂತಂದ್ರೆ ಒಂದು ತೊಂದರೆ ಅಥವಾ ಇಂಪೆಡಿಮೆಂಟ್ಸ್ ಅಂತಾರಲ್ಲ, ಅದು ತೊಂದರೆ ಏನು ಇಲ್ಲದೆ ಆನಂದವಾಗಿ ಕಾಲ ಕಳಿಬಹುದಲ್ವೇ ಸತಿಪತಿಯರು. ಅಂದ್ರೆ ಸರಸದ ನಡುವೆ ಕಿಂಚಿತ್ತು ಹುಸಿ ಕೋಪ ಬಂದಾಗ ಅದು ಆ ಕಾಂತೆಯ ಅಂದಕ್ಕೆ ಹೆಚ್ಚಿನದಾದ ಮೆರುಗನ್ನು ಕೊಡುತ್ತೆ ಅಂತಂದು ಬಿಟ್ಟು ಕೃಷ್ಣ ರುಕ್ಮಿಣಿಯನ್ನ ಸಮಾಧಾನ ಮಾಡ್ತಾ ಇದ್ದಾನೆ. ಅನಿ ಮರಿಯೂನ್ ಇಟ್ಲನಿಯೇ, ನೀವು ಪತಿವ್ರತಾಮಣಿವಿ, ನಿರ್ಮಲ ಧರ್ಮ వివేకశీల సద్భావము, నీ మనోగతలం బాయక ఎప్పుడూ అస్మదీయ సంసేవయు గాని అన్యము భజింపవు, పుట్టిన నాటి నుండి నీ ಭಾವಮೆರಿಂಗಿಯುಂಡೀನೂ ಬಲ್ಕಿನ ತಪ್ಪು ಸಹಿಂಪು ಮಾನಿನಿ. ಮತ್ತೆ ರುಕ್ಮಿಣೀ ದೇವಿಯನ್ನ ಸಮಾಧಾನ ಮಾಡ್ತಾ ಹೇಳ್ತಾ ಇದ್ದಾನೆ, ದೇವಿ ನೀನು ಪತಿವ್ರತೆಯರಲ್ಲೇ ಅತ್ಯಂತ ಉತ್ತಮಳಾದಂತಹವಳು. ನಿರ್ಮಲತ್ವ, ಧರ್ಮ, ವಿವೇಕ, ಸೌಶೀಲ್ಯ ಇವೆಲ್ಲವೂ ಒಂದುಗೂಡಿದಂತಹ ಉತ್ತಮ ಸ್ವಭಾವ ಇರತಕ್ಕಂತಹ ಉತ್ತಮ ಸ್ತ್ರೀ ನೀನು. ನೀನು ಹುಟ್ಟಿದಾಗಲಿಂದ ಅಂದ್ರೆ ನಿನ್ನ ಬಾಲ್ಯದಿಂದಲೂ ಕೂಡ ನೀನು ನನ್ನನ್ನೇ ಆರಾಧಿಸ್ತಾನೇ ಇದ್ದೀಯ. ಅದು ನನಗೂ ಕೂಡ ಚೆನ್ನಾಗಿ ತಿಳಿದಿದೆ. ನಿನ್ನ ಹೃದಯದಲ್ಲಿ ನನ್ನನ್ನು ಬಿಟ್ಟು ಬೇರೆ ಏನು ಭಾವನೆಯೇ ಇಲ್ಲ. ಬೇರೆ ಯಾರೆಡೆಗೂ ಕೂಡ ನಿನ್ನ ಹೃದಯದಲ್ಲಿ ಪ್ರೀತಿಯ ಭಾವನೆ ಇಲ್ಲ. ಇದೆಲ್ಲವೂ ಕೂಡ ನನಗೆ ಚೆನ್ನಾಗಿ ತಿಳಿದಿದೆ. ನೀನಿಷ್ಟು ಉತ್ತಮ ಸ್ವಭಾವ ಇರ್ತಕ್ಕಂತಹವಳು, ಪತಿವ್ರತಾ ಶಿರೋಮಣಿ ಎನ್ನೋದು ನನಗೂ ಕೂಡ ಚೆನ್ನಾಗಿ ತಿಳಿದಿದೆ. ನೀ ಭಾವ ಮೆರಿಂಗಿಯುಂಡೀನೂ ಬಲ್ಕಿನ ತಪ್ಪು ಸಹಿಂಪು ಮಾನಿನಿ. ನೀನು ಯಾವ ರೀತಿಯಾದಂತಹ ಸ್ತ್ರೀ ಅಂತ ತಿಳಿದೂ ಕೂಡ ನಿನ್ನ ಬಳಿ ನಾನು ತಪ್ಪಾಗಿ ಮಾತನಾಡಿದೆ, ನಿನ್ನನ್ನು ನೋಯಿಸಿದೆ, ನನ್ನ ತಪ್ಪನ್ನ ಕ್ಷಮಿಸು ಮಾನಿನಿ ಅಂತ ಕೇಳ್ಕೊಳ್ತಾ ಇದ್ದಾನೆ. అని వేండియోన్ని ఇట్లనియే, నీ వాక్యంబులు శ్రవణ సుఖంబులు గావించే, నీవు వివిధంబులైన కామంబులు గోరితివేని అవి అన్నీయూ నాయందేండుటం చేసి ఏకాంత సేవా చతురవైన నీకు నవి అన్నీయూ నిత్యంబులయ్యుండు. నీ పాతివ్రత్యంబును నాయందలి ಸ್ನೇಹಂಬುನ್ ಅತಿ ವಿಷದಂಬುಲಯ್ಯೆ. ಕೃಷ್ಣ ಹೇಳ್ತಾ ಇದ್ದಾನೆ, ರುಕ್ಮಿಣಿ ನಿನ್ನ ಮಾತುಗಳು ನಿಜವಾಗ್ಲೂ ಕೇಳಲಿಕ್ಕೆ ಬಹಳ ಆನಂದವಾಗಿದೆ. ನೀನು ಪತಿವ್ರತಾ ಶಿರೋಮಣಿ. ನೀನು ನನ್ನನ್ನ ಅರೆಗಳಿಗೆ ಕೂಡ ಬಿಟ್ಟಿರಲಾರದೆ ಇರತಕ್ಕಂತಹ ನನ್ನಲ್ಲಿ ಪ್ರೀತಿ ಇಟ್ಟಿದೆಯಾ ಅನ್ನೋದು ನನಗೆ ತಿಳಿಯಿತು. ನಿನಗೆ ಬೇಕಾಗಿದ್ದೆಲ್ಲವನ್ನೂ ಕೂಡ ನಿನಗೆ ದೊರಕುವ ರೀತಿಯಲ್ಲಿ ಆಶೀರ್ವಾದ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದಾನೆ. ನೀ ಪಾತಿವ್ರತ್ಯಂಬುನು ನಾಯಂದಲಿ ಸ್ನೇಹಂಬುನ್ ಅತಿ ವಿಷದಂಬುಲಯ್ಯೆ. ನಿನಗೆ ನನ್ನಲ್ಲಿ ಎಷ್ಟು ಪ್ರೀತಿ ಇದೆ ಮತ್ತೆ ನಿನ್ನ ಪಾತಿವ್ರತ್ಯ ಅನ್ನತಕ್ಕಂಥದ್ದು ಎಷ್ಟು ಪ್ರಖರವಾಗಿದೆ ಅನ್ನೋದು ನನಗೆ ತಿಳಿಯಿತು. నా వాక్యంబుల చేత భవదీయ చిత్తంబు చంచలంబుగాక, నా అందుల బుద్ధి దృఢంబగు కావున సకల సంపద్విలసితంబైన ద్వారకాది నగర దివ్య మందిరంబులందు నీదు భాగ్యంబునంజేసి సంసారిక ఇవడి నీ ఎందు ಬದ್ಧಾನುರಾಗುಂಡನೈ ವರ್ತಿಂತುನ್. ನನ್ನ ಮಾತುಗಳು ಅಂದ್ರೆ ನಾನು ಆಗಲೇ ಮಾಡಿದಂತಹ ಹಾಸ್ಯದ ವಾಕ್ಯಗಳಿಂದ ನೀನು ಮನಸ್ಸಿಗೆ ನೋವು ಪಡಬೇಡ. ನಾನು ಆ ರೀತಿ ಮಾತನಾಡಿದ್ರಿಂದ ನಿನಗೆ ನನ್ನಲ್ಲಿರ್ತಕ್ಕಂತಹ ಭಕ್ತಿ ಭಾವ ಮತ್ತೆ ಪ್ರೀತಿ ಇನ್ನೂ ದೃಢವಾಗಿದೆ. ನಾನು ನೋಡು ದೇವಾದಿದೇವನಾದರೂ ಕೂಡ ಸಕಲ ಸಂಪದ್ವಿಲಸಿತವಾದಂಥ ಈ ದ್ವಾರಕಾದಿ ನಗರದಲ್ಲಿ ಸಂಸಾರಿಯಂತೆ ನಿನ್ನೊಂದಿಗೆ ವರ್ತಿಸ್ತಾ ಇದ್ದೇನೆ. ದಕ್ಕಿನ ಪ್ರಾಣೇಂದ್ರಿಯ ಪರವಶತ್ವಂಬನ ವಿಕೃತ ಶರೀರಧಾರಣೆಯೇನ ಸತಿ నన్నుంజెందుట దుష్కరం అదీనుంగాక ముక్షప్రదుండైన నన్ను గామాతురలైన అల్పమతులు వ్రత తపో మహిమల చేత దాంపత్య యోగంబుకై సేవింతురు. అది ఎంతియు నా మాయా విజృంభితంబుదానం చేసి వారు మందభాగ్యులై నిరయంబునొందుదురట్లుగావున నీ సమాన అయిన కాంత ఏకాంతలందైనా గలదే. నీ వివాహ కాలంబునన్ అనేక రాజన్యవరులంగై కొనక భవదీయ మధురాలాప శ్రవణాత్మకుండనైన నా సన్నిధికి నా శరీరం వితర యోగ్యంబు కాదు.
నీకు శేషంబనయ్యున్న దాననని ఏకాంతంబునన్ బ్రాహ్మణం బొత్తించిన నేనును జనుదెంచి నీ పరిణయ విషయంబున భవత్ సహోదరం బట్టి విరూపం గావించినన్ అది గనుంగొనియును నా అందుల విప్రయోగంబున ఊరకుండితివి. అది గావున బహుప్రకారంబులై వర్తించు నీ సద్గుణంబులకు సంతసించునని విదంబున దేవకీసుతుండు నరలోక విడంబనంబుగా గృహస్థుని భంగి నిజ గృహకృత్యంబులాచరించుచుండెన నిశుకుండు మరియు ಇಟ್ಲನಿಯೇ. ಶ್ರೀಕೃಷ್ಣ ಪರಮಾತ್ಮ ಎಷ್ಟೋ ವಿಧದಲ್ಲಿ ಈಗ ರುಕ್ಮಿಣಿಯನ್ನ ಸಮಾಧಾನ ಮಾಡ್ತಾ ಇದ್ದಾನೆ. ನನಗೆ ಗೊತ್ತು, ನಿನ್ನ ಹೃದಯದಲ್ಲಿ ಮೊದಲಿಂದಲೂ ನಾನೇ ಇದ್ದಿದ್ದು, ನನ್ನನ್ನು ಬಿಟ್ಟು ನೀನು ಅನ್ಯರನ್ನ ಮದುವೆ ಆಗುವುದಿಲ್ಲ ಅಂತ ನೀನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿ ನನ್ನೆಡೆಗೆ ಆ ಬ್ರಾಹ್ಮಣನ್ನ ಕಳಿಸಿದ್ದೆ. ಆದ್ದರಿಂದ ನಾನು ಕೂಡ ನಿನ್ನ ಮಾತಿಗೆ ಪ್ರತಿಕ್ರಿಯಿಸಿ ಬಂದು ನಿನ್ನನ್ನು ಕರ್ಕೊಂಡು ಬಂದು ಮದುವೆ ಮಾಡಿಕೊಂಡೆ. ಆ ಸಂದರ್ಭದಲ್ಲಿ ನಿನ್ನ ಸಹೋದರನಿಗೆ ವಿರೂಪ ಪ್ರಸಾದಿಸಿದೆ. ಅಂದರೆ ನಿನ್ನ ಸಹೋದರನಾದಂತಹ ರುಕ್ಮಿಗೆ ಒಂದು ಕಡೆಯ ಮೀಸೆ, ತಲೆಗೂದಲು ಎಲ್ಲನೂ ಕೂಡ ಕತ್ತರಿಸ್ಬಿಡ್ತಾನೆ ಕೃಷ್ಣ. ಆದರೂ ಕೂಡ ನಿನಗೆ ಆವಾಗ ನಿನಗೆ ಎಷ್ಟೇ ದುಃಖವಾದರೂ ಕೂಡ ನೀನು ನನ್ನ ಮೇಲೆ ಕೋಪ ತೋರಿಸ್ಲಿಲ್ಲ. ಯಾಕೆಂದರೆ ನನ್ನನ್ನು ಬಿಟ್ಟು ಎಲ್ಲಿ ಹೋಗಬೇಕಾಗುತ್ತೋ ಅನ್ನತಕ್ಕಂಥದ್ದೇ ನಿನ್ನ ಭಯ. ಅಂದರೆ ನೀನು ಸದಾ ಕಾಲ ನಿನ್ನ ಮನಸ್ಸಿನಲ್ಲಿ ನನ್ನನ್ನೇ ಧ್ಯಾನಿಸ್ತಾ ಇದ್ದೆ. ಆದ್ದರಿಂದ ನಾನು ನಿನಗೆ ಅಧೀನನಾಗಿದ್ದೇನೆ, ನಿನ್ನ ಪ್ರೇಮಾಧೀನನಾಗಿದ್ದೇನೆ. ಆದ್ದರಿಂದ ಈ ದ್ವಾರಕಾಪುರದಲ್ಲಿ ನಿನ್ನ ಜೊತೆಯಲ್ಲಿ ಸಾಮಾನ್ಯ ಮನುಷ್ಯನಂತೆ ವಿಹಾರ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅದಲ್ಲದೆ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂತಂದರೆ, నన్ను జందుటన్ దుష్కరంబు అదినుంగాక మోక్షప్రదుండనైన నన్ను గామాతురులైన అల్పమతులు వ్రత తపో మహిమల చేత దాంపత్య యోగంబుకై సేవింతురు. అది ఎంతయూ నా మాయా విజృంభితంబు దానం చేసి వారు మందಭಾಗ್ಯಲೈ ನೀರೆಂಬುನೊಂದುನು ಅಟ್ಲುಗ ಅಂತ ಹೇಳ್ತಾನೆ. ಅಂತಂದ್ರೆ ನನ್ನ ಕಾಮಾತುರದಿಂದ ನನ್ನನ್ನು ಪತಿಯನ್ನಾಗಿ ಪಡಿಬೇಕು ಅಂತ ಬೇರೆ ಯಾರಾದ್ರೂ ವ್ರತ ತಪಸ್ಸು ಎಲ್ಲ ಮಾಡಿದ್ರೆ ಅದು ಅವರ ಮೌಢ್ಯ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ನಮಗಿಲ್ಲೊಂದು ಪ್ರಶ್ನೆ ಬರುತ್ತೆ, ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಇವನನ್ನೇ ಪತಿಯಾಗಿ ಪಡೆಯಬೇಕು ಅಂತಂದ್ಬಿಟ್ಟು ಕಾತ್ಯಾಯಿನಿ ದೇವಿ ಪೂಜೆ ಮಾಡಿದ್ರಲ್ಲ, ಅದು ಹೇಗೆ ಅಂತಂದರೆ, ಆ ಕೃಷ್ಣ ಅವತಾರ ಎತ್ತಿ ತಾಳುವಾಗ್ಲೇನೆ ಅವನ ಜೊತೆಯಲ್ಲಿ ಮಹರ್ಷಿಗಳಾದವರೆಲ್ಲ ಗೋಪಿಕಾ ಸ್ತ್ರೀಯರಾದರು. ಮಹರ್ಷಿಗಳಾದವರು ಗೋಪಿಕಾ ಸ್ತ್ರೀಯರಾಗಿ ಅವತಾರ ಎತ್ತಿದ್ರು. ಪ್ರತಿಯೊಬ್ಬರೂ ಕೂಡ ಭಗವಂತನನ್ನು ಸೇವಿಸಲಿಕ್ಕಾಗಿ ಆ ಗೋಕುಲದಲ್ಲಿ ಅದೊಂದು ವಿಶಿಷ್ಟವಾದ ಜನ್ಮವನ್ನು ತಳೆದಿದ್ರು. ಗೋವುಗಳಾಗಲಿ, ಕರುಗಳಾಗಲಿ, ಗೋಪಿಕೆಯರಾಗಲಿ, ಅಲ್ಲಿದ್ದಂಥ ಗೋಪಾಲಕರಾಗಲಿ ಎಲ್ಲರನ್ನು ಮೊದಲೇ ಅನುಗ್ರಹಿಸಿ ಅವರು ಕೂಡ ತನ್ನ ಜೊತೆಯಲ್ಲಿ ಅವತಾರ ಎತ್ತುವ ರೀತಿಯಲ್ಲಿ ಭಗವಂತನ ಒಂದು ಮಾಯೆ ಅಥವಾ ಒಂದು ಏರ್ಪಾಡು ಆ ರೀತಿಯಾಗಿತ್ತು. ಆದ್ದರಿಂದ ಇಲ್ಲಿ ತಪ್ಪು ತಿಳಿತಕ್ಕಂಥದ್ದೇನೂ ಇಲ್ಲ. ರುಕ್ಮಿಣಿ ಅಂತಂತಂದ್ರೆ ಶ್ರೀಹರಿಯ ಶಕ್ತಿ, ಅವಳು ಸಾಕ್ಷಾತ್ ಲಕ್ಷ್ಮೀ ದೇವಿ. ಅವಳು ಅತಿಶಯವಾಗಿ ಭಗವಂತನನ್ನು ಪ್ರೀತಿಸ್ತಾ ಇರ್ತಾಳೆ. ಇದು ಸಹಜವಾದ ಪತಿಪತ್ನಿಯರ ನಡುವೆ ಸಹಜವಾಗಿ ನಡೀತಕ್ಕಂಥ ಸರಸದಲ್ಲಿ ವಿರಸ ಆಗಿದ್ದರಿಂದ ಮತ್ತೆ ಅವರಲ್ಲಿ ಸರಸ ಹೆಚ್ಚಾಗುವ ಒಂದು ಭೂಮಿಕೆ ಅಷ್ಟೆ. ಇಲ್ಲಿ ಒಂದು ರುಕ್ಮಿಣಿ ದೇವಿಯನ್ನ ಮತ್ತೆ ತನ್ನ ಮಾತಿಂದ ಅವಳಿಗೆ ಎಲ್ಲಿ ಮನಸ್ಸು ನೊಂದಿರುತ್ತೋ ಅಂತ ಕೃಷ್ಣ ನಾನಾ ಬಗೆಯಾಗಿ ಸಮಾಧಾನ ಮಾಡಿದ. అని ఇట్లు కృష్ణుండాడిన వినయ వివేకానులాప వితతామృత సేచన ముదిత హృదయై ಅವ್ವನಿತಾಮಣಿ ವಿಕಚವದನ ವನರುಹಯಗುಚುನ್. ಈ ರೀತಿಯಾಗಿ ಕೃಷ್ಣ ರುಕ್ಮಿಣೀ ದೇವಿಯನ್ನ ಸಮಾಧಾನ ಮಾಡಿದಂತಹ ಉಕ್ತಿಗಳಲ್ಲಿ ವಿವೇಕವೇ ಅಲ್ಲದೆ ಅದು ವಿನಯದಿಂದ ಕೂಡ ಕೂಡಿತ್ತು. ಅಂತಂದ್ರೆ ಕೃಷ್ಣನಿಗೂ ಸಹ ರುಕ್ಮಿಣೀ ದೇವಿಯ ಮೇಲಿದ್ದಂತಹ ಅತಿಶಯವಾದ ಪ್ರೀತಿ ಅದರಲ್ಲಿ ವ್ಯಕ್ತವಾಗ್ತಾ ಇತ್ತು. ಅದರಿಂದ ಆಕೆಗೇನಾಯಿತು, ಅದು ಅಮೃತ ಸಿಂಚನದಂತೆ ಇತ್ತು. ಅವನ ಮಾತುಗಳಲ್ಲಿ ಇದ್ದಂತಹ ವಿನಯ, ಪ್ರೀತಿ ಎಲ್ಲವೂ ಕೂಡ ಆಕೆಯ ಹೃದಯಕ್ಕೆ ಅಮೃತ ಸಿಂಚನದಂತಿತ್ತು.
ಆದ್ದರಿಂದ ಮುದಿತಗೊಂಡಂತಹ ಆ ವನಿತಾಮಣಿಯಾದ ರುಕ್ಮಿಣೀದೇವಿ ವಿಕಚ ವದನ ವನರುಹ ಗುಚನ್ ಅಂದರೆ ಅವಳ ಮುಖ ಬಿರಿದ ತಾವರೆಯಂತೆ ಪ್ರಕಾಶಮಾನವಾಗಿತ್ತು. ಮುಂದೆ ಆಕೆ ಈ ರೀತಿಯಾಗಿ ಹೇಳ್ತಾಳೆ: నగ వామతించు చూపులు నగధరు మొగమునను నిలిపి నయమునంగరముల్ ముగిచి వినుతించెన్ కృష్ణున్ ఖగవాహునున్ ರುಚಿರದೇಹನ್ ಕಲಿತೋತ್ಸಾಹನ್. ಆಕೆ ಏನು ಮಾಡ್ತಾ ಇದ್ಲು? ನಾಚಿಕೆಯಿಂದ, ಸಂತೋಷದಿಂದ, ಆನಂದದಿಂದ ಆ ನಗಧರನಾದಂಥ ಕೃಷ್ಣನ ಮುಖವನ್ನು ವೀಕ್ಷಿಸುತ್ತಾ ಎರಡು ಕೈಗಳನ್ನು ಜೋಡಿಸಿ ಆ ಕೃಷ್ಣನನ್ನ, ಗರುಡ ವಾಹನನನ್ನ, ಜ್ಯೋತಿ ಸ್ವರೂಪನನ್ನ, ಕಲಿತೋತ್ಸಾಹನನ್ನ ಸ್ತೋತ್ರ ಮಾಡ್ತಾ ಇದ್ದಾಳೆ ರುಕ್ಮಿಣೀದೇವಿ. ಪರಿಹಾಸ್ಯ ಮಾಡಿದಂತಹ ಪತಿ ಕೋಪಗೊಂಡ ತನ್ನ ಹೆಂಡತಿಯನ್ನ ಬರೀ ಪ್ರೀತಿಯ ಮಾತುಗಳಿಂದ ಮಾತ್ರ ಸಂತೋಷ ಪಡ್ಲಿಕ್ಕೆ ಸಾಧ್ಯವೇ? ಲೋಕದಲ್ಲಿ ಏನಾದರೂ ಕಾಣಿಕೆ ಕೂಡ ಕೊಡ್ತಾರೆ. ಅದೇ ರೀತಿ ಇಲ್ಲಿ ಕೃಷ್ಣ ಕೂಡ ರುಕ್ಮಿಣೀ ದೇವಿಗೆ ಏನೇನು ಕಾಣಿಕೆ ಕೊಟ್ಟ ಅನ್ನತಕ್ಕಂಥದ್ದನ್ನ ನೋಡೋಣ. ಅತುಲ ವಿರಾಜಮಾನ ಮುಖುಂಡೈ ವಿವಿಧಾಂಬರ ಚಾರುಭೂಷಣ ಪ್ರತತುಲತೋಡ ಘೋರಿನ ವರಂಬುಲು ದದ್ದಯು ನಿತ್ಯ ಕೃಷ್ಣುಂಡು ಉನ್ನತ ಶುಭಮೂರ್ತಿ ದೇವಗಣ ನಂದಿತ ಕೀರ್ತಿ ದಯಾನುವರ್ತಿಯೈ ಅತಿ ಮೃದುವಾಣಿಕಿಂ ಗಿಸಲಯಾರುಣ ಪಾಣಿಕಿ ನೀಲವೇಣಿಕಿನ್. ಆ ಕೃಷ್ಣ ಎಂತಹವನಪ್ಪ ಅಂತಂತಂದ್ರೆ ಉನ್ನತ ಶುಭಮೂರ್ತಿ, ಶುಭ ಮಂಗಳ, ಲೋಕಕ್ಕೆಲ್ಲವನ್ನೂ ಕೂಡ ಸದಾ ಮಂಗಳಗಳನ್ನು ನೀಡತಕ್ಕಂತಹ ಮೂರ್ತಿ. ದೇವಗಣನಂದಿತ ಕೀರ್ತಿ, ಅವನ ಪ್ರತಾಪಗಳನ್ನು, ಅವನ ಲೀಲೆಗಳನ್ನು ದೇವಾದಿ ದೇವತೆಗಳೇ ಕೀರ್ತಿಸ್ತಾ ಇರ್ತಾರೆ. ಅಂತಹ ಶ್ರೀಕೃಷ್ಣಮೂರ್ತಿ ದಯಾನುವರ್ತಿಯೈ, ಆ ರುಕ್ಮಿಣೀ ದೇವಿಯ ಮೇಲೆ ಅತ್ಯಂತ ದಯೆಯನ್ನು ತೋರಿಸುತ್ತಾ ಅತಿ ಮೃದು ವಾಣಿಕಿನ್ ಕಿಸಲಯಾರುಣ ಪಾಣಿಕಿ ನೀಲವೇಣಿಕಿನ್. ಇಲ್ಲಿ ಒಂದೇ ವಾಕ್ಯದಲ್ಲಿ ರುಕ್ಮಿಣೀ ದೇವಿಯ ಸೌಂದರ್ಯವನ್ನು ಕೂಡ ವರ್ಣಿಸ್ತಾ ಇದ್ದಾರೆ. ಅತಿ ಮೃದುವಾಣಿಕಿ, ಪತಿವ್ರತೆಯಾದ ಆಕೆ ತುಂಬ ನಯವಾಗಿ ಮಾತನಾಡ್ತಾ ಇರ್ತಾಳೆ. ಕಿಸಲಯಾರುಣ ಪಾಣಿಕಿ, ಅವಳ ಅಂಗೈಗಳು ಮೃದುವಾದ ಎಳೆಯ ಚಿಗುರುಗಳಂತೆ ಪ್ರಕಾಶಮಾನವಾಗಿದೆ. ನೀಲವೇಣಿಕಿ, ಒತ್ತಾದ ಕಪ್ಪು ಕೂದಲನ್ನ ಅಂತಂದ್ರೆ ಕೇಶ, ಆ ರುಕ್ಮಿಣೀ ದೇವಿಯ ಕೇಶದ ಸೊಬಗು ಅಷ್ಟು ಸುಂದರವಾಗಿರುತ್ತೆ. ಅಂತಹ ರುಕ್ಮಿಣೀ ದೇವಿಗೆ ಏನೆನಪ ಕೊಟ್ಟ ಅಂತಂದ್ರೆ ವಿವಿಧಾಂಬರ, ನಾನಾ ಬಗೆಯ ಪಟ್ಟೆ ಪೀತಾಂಬರಗಳು, ಚಾರುಭೂಷಣ ಪ್ರತತುಲು, ಅಲಂಕರಿಸಿಕೊಳ್ಳಿದಕ್ಕೆ ಅಂತಂದ್ಬಿಟ್ಟು ವಾಲೆಗಳು, ಬೈತಲೆ ಬಟ್ಟುಗಳು, ಎಷ್ಟು ವಿಧವಾದ ಆಭರಣಗಳು, ಅದರ ಪ್ರತತಿಗಳು ಅಂದರೆ ಸೆಟ್ಟೇ ಕೊಟ್ಟುಬಿಟ್ಟ. ಒಂದೇ ಸರ ಆದರೆ ಸರಕ್ಕೆ ಹೊಂದದೇ ಇರೋ ಬಳೆ ಹಾಕ್ಕೊಳ್ತಾರಿಯೇ, ಮುತ್ತಿನ ಸರ ಆದರೆ ಮುತ್ತಿನ ಸರ, ಮುತ್ತಿನ ಮೂಗುತಿ, ಮುತ್ತಿನ ಬೈತಲೆ ಬಟ್ಟು, ಮುತ್ತಿನದೇ ವಾಲೆ, ಮುತ್ತಿನದೇ ಬಳೆಗಳು ಎಲ್ಲ ಆ ರೀತಿಯಾಗಿ ವಿವಿಧಾಂಬರ ಚಾರುಭೂಷಣ ಪ್ರತತುಲತೋಡ ಕೋರಿನ ವರಂಬುಲು, ಆಕೆ ಕೋರಿದ ವರಗಳನ್ನು ಕೂಡ ದದ್ದಯೂ ನಿಚ್ಚೆ ಹೆಚ್ಚಾಗಿ ಅನುಗ್ರಹ ಮಾಡಿದ ಕೃಷ್ಣುಂಡು. ಇಟ್ಲು ಸಮ್ಮಾನಿಂಚಿ ಕೃಷ್ಣುಂಡು ರುಕ್ಮಿಣಿಯಂ ದಾನುನು ತದನಂತರಂಬ. ఇట్లు సమ్మానించి కృష్ణుండు రుక్మిణీయందానును తదనంతరంబ ఎలిమి ఘటింపంగా గలసి ఆడెల నీడల మల్లికా లతావలిం కరవీరజాతి విరవాదుల వీధులం గమ్మదెమ్మెరల్ పొలయు నవీన వాసములన్ పొన్నెల దిన్నెలన్ పచ్చరల బచ్చరచ్చలన్ ఒలంకుల లేంగె లంకులను ಗೋರಿಕ ಲೀರಿಕ ಲೊತ್ತಂಗ್ರೊತ್ತಲೈ. ಈ ರೀತಿಯಾಗಿ ಕೃಷ್ಣ ರುಕ್ಮಿಣೀ ದೇವಿಯನ್ನ ಸಮಾಧಾನ ಮಾಡಿದ ನಂತರ ಅವರಿಬ್ಬರೂ ಕೂಡ ಆನಂದವಾಗಿ ವಿಹಾರ ಮಾಡ್ತಾ ಇದ್ರು. ಎಲ್ಲೆಲ್ಲಿ ವಿಹಾರ ಮಾಡಿದ್ರಪ್ಪ ಅಂತಂದ್ರೆ ರುಕ್ಮಿಣಿ ಸಮೇತನಾದ ಕೃಷ್ಣ ಉದ್ಯಾನವನಗಳಲ್ಲಿ ವಿಹಾರ ಮಾಡ್ತಾ ಇದ್ದ. ಅಲ್ಲಿ ಮಲ್ಲಿಗೆ, ಕರವೀರಗಳು, ಜಾಜಿ, ವಿರಜಾಜಿ ಮೊದಲಾದಂತಹ ಹೂಗಳ ಬಳ್ಳಿಗಳು
ದೊಡ್ಡ ದೊಡ್ಡ ವೃಕ್ಷಗಳು, ದಟ್ಟವಾಗಿದ್ದಂತಹ ವೃಕ್ಷಗಳು, ಅದಕ್ಕೂ ಹಬ್ಬಿ ಲತಾ ಗೃಹಗಳಂತೆ ಆಗಿದ್ದಂತಹ ಹೂವಿನ ಬಳ್ಳಿಗಳಿದ್ದಂಥ ಲತಾ ಗೃಹಗಳಲ್ಲೂ, ಮತ್ತೆ ಬೊನ್ನಲ ದಿನ್ನೆಲನ್ನಂತಾರೆ. ಪೊನ್ನ ಅಂತಂದ್ರೆ ಪುನ್ನಾಗದ ಮರಗಳು. ಅದರ ಕೆಳಗಡೆ ಇರತಕ್ಕಂತಹ ಆ ತಿನ್ನೆಲು ಅಂತಂದ್ರೆ ಒಂದು ದಿಬ್ಬ. ಪುನ್ನಾಗ ವೃಕ್ಷಗಳ ಕೆಳಗಡೆ ಪಚ್ಚಲು ಪಚ್ಚಲು ರಚ್ಚಲಂ ಬಚ್ಚರಚ್ಚಲಂ ಅಂತಾರೆ. ಪಚ್ಚರ ಅಂತಂದ್ರೆ ಎಲ್ಲ ಕಡೆ ಹಸಿರು ಹೊದಿಕೆ ಅಂತಂದ್ರೆ ಎಲ್ಲ ಹುಲ್ಲುಗಾವಲ ಥರ ಹಸಿರು ಹೊದಿಕೆ ಆಗಿದ್ದಂತಹ ವೇದಿಕೆಗಳ ಮೇಲೆಯೂ, ಅಂದವಾದ ಸರಸ್ಸುಗಳ ತೀರದಲ್ಲೂ ಕೂಡ ಲೀರಿಕಲೊತ್ತನ್ ಅಂತಂದ್ರೆ ಹೊಸ ಹೊಸ ಕೋರಿಕೆಗಳು. ಇಬ್ಬರು ಆನಂದವಾಗಿ ವಿಹಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೊಸ ಹೊಸ ಕೋರಿಕೆಗಳು ಹುಟ್ಟುತ್ತಾ ಇದ್ದಾಗ ಅವರಿಬ್ಬರೂ ಕೂಡ ಪುಣ್ಯ ದಂಪತಿಗಳಾದ ಕೃಷ್ಣ ರುಕ್ಮಿಣಿಯರು ವಿಹಾರ ಮಾಡಿದ್ರು. ಆರಾಮ ಭೂములందు విహారముల సౌఖ్యలీలనతి మోదముతోన్ నా రామానుజుండుండెను నా ರಾಮಾಮಣಿಯುನ್ ದಾನುನ್ ಅಭಿರಾಮಮುಗನ್. ಈ ರೀತಿಯಾಗಿ ಆ ಉದ್ಯಾನ ವಿಹಾರ ಭೂಮಿಗಳಲ್ಲಿ ರಾಮಾನುಜನಾದಂಥ ಅಂದರೆ ಬಲರಾಮನ ಅನುಜನಾದಂತಹ ಶ್ರೀಕೃಷ್ಣ ಮತ್ತು ಆ ರಾಮಾಮಣಿಯಾದಂಥ ರುಕ್ಮಿಣೀ ದೇವಿ ಅಭಿರಾಮವಾಗಿ ಅತಿ ಮೋದದಿಂದ ವಿಹಾರಗಳನ್ನು ಮಾಡ್ತಾ ಇದ್ರು. ಮರಿಯುನನೇಕ ವಿವಿಧ ವಿಚಿತ್ರ ಮಣಿ ವಿತಾನಾಭಿಶೋಭಿತ ಪ್ರಾಸಾದೋಪರಿ ಭಾಗಂಬುಲನು ಅಂತಂದರೆ ಆ ಐಶ್ವರ್ಯಪೂರಿತವಾದಂತಹ ಅತಿ ಸುಂದರವಾದ ಭವನಗಳ ಮೇಲ್ಗಡೆ ಅಂದರೆ ಟೆರೇಸ್ ಮೇಲೆ ಅಥವಾ ಬಾಲ್ಕನಿಗಳಲ್ಲಿ ಅಂತಂದ್ಕೊಳ್ಳಿ ಈಗಿನ ಕಾಲದ್ದಾದರೆ, ಲಾಲಿತ ನೀಲಕಂಠ ಕಲವಿಂಕ ಶುಕ ಕಲಾಪಕಲಿತ ಮಕರಂದ ಪಾನ ಮದವ ದಿಂದಿಂದಿರ ಝಂಕಾರ ಸಂಕುಲ ಕಮಲ ಕಲ್ಹಾರ ಸುಧಾಸಾರ ನೀಹಾರ ಪೂರಿತ ಕಾಸಾರ ತೀರಂಬುಲುನು. ಕೆಲವು ಸರೋವರಗಳಿರುತ್ತೆ, ಅಲ್ಲಿ ನೀಲಕಂಠ ಅಂದರೆ ನವಿಲು, ಪಕ್ಷಿಗಳು, ಗಿಣಿಗಳು ಇವುಗಳನ್ನೆಲ್ಲ ಸಾಕಿರ್ತಾರೆ. ಅವುಗಳ ಒಂದು ಮಂಜುಳವಾದ ಧ್ವನಿಗಳಿಂದ ಕೂಡಿ ಮತ್ತೆ ಮಕರಂದ ಪಾನವನ್ನು ಮಾಡಿದಂತಹ ಮತ್ತೇರಿದಂತಹ ದಿಂದಿಂದಿರ ಅಂತಂದರೆ ದುಂಬಿಗಳ ಝೇಂಕಾರದಿಂದ ಕೂಡಿದಂತಹ ಆ ಸರೋವರಗಳ ಬಳಿ ಏನೇನು ಪುಷ್ಪಗಳಿತ್ತಪ್ಪ ಆ ಸರೋವರದಲ್ಲಿ ಅಂದರೆ ಕಮಲ ಕಲ್ಹಾರ ಸುಧಾಸಾರ ನೀಹಾರ ಪೂರಿತ ಕಾಸಾರ ತೀರಂಬುಲುನು. ಆ ರೀತಿಯಾದಂಥ ಸರೋವರದ ತೀರುಗಳಲ್ಲಿಯೂ ಕೂಡ ಧಾತು ನಿರ್ಜರ ರಂಜಿತ ಸಾನುದೇಶ ಗಿರಿ ಕುಂಜ ಪುಂಜಂಬುಲನು ಅಂತಂದರೆ ಧಾತುಗಳು ಅಂತಂದರೆ ಈ ಪರ್ವತಗಳಲ್ಲಿ ಸಹಜವಾಗಿರ್ತಕ್ಕಂತಹ ಒಂದು ಲೋಹ ಧಾತುಗಳಾಗಿರ್ಬೋದು, ಗೈರಿಕಾದಿ ಧಾತುಗಳು ಅಂತಾರೆ. ಅಂದರೆ ಗಿರಿಗಳಲ್ಲಿರ್ತಕ್ಕಂತಹ ಧಾತುಗಳಿಂದ ಕೂಡಿದಂತಹ ಗಿರಿಗಳ ಸಾನು ಪ್ರದೇಶದಲ್ಲಿ, ಅಲ್ಲಿ ಬೆಟ್ಟಗಳ ಬಳಿಯಲ್ಲಿ ಎಲ್ಲ ಮರಗಳು, ಒಳ್ಳೆಯ ಪುಷ್ಪಗಳ ಒಂದು ಕುಂಜಗಳು ಎಲ್ಲ ಇರುತ್ತಲ್ಲ, ಅಲ್ಲೂ ಕೂಡ ವಿಹಾರಗಳನ್ನು ಮಾಡಿದ್ರು. ಕೃತಕ ಶೈಲಂಬುಲನು ಕ್ರೀಡಾ ಗೃಹಂಬುಲನು ಜಲಂಗಿ ನಂದನಂದನುಂಡು ವಿದರ್ಭರಾಜನಂದನಂದಗಿಲಿ ಕಂದರ್ಪ ಕೇಳಿ ಲೋಲಾತ್ಮುಂಡಯ್ಯೇ. ಕೃತಕ ಶೈಲಗಳು ಅಂದರೆ ಈಗಿನ ಕಾಲದ ನವೀನ ಉದ್ಯಾನವನಗಳಲ್ಲಿ ಕೃತಕ ಶೈಲಗಳು, ಕೃತಕವಾದಂತಹ ಜಲಪಾತಗಳು ಎಲ್ಲ ಸೃಷ್ಟಿ ಮಾಡಿರ್ತಾರಲ್ಲ, ಆಗ ಕೂಡ ಒಂದು ಸುಂದರವಾಗಿ ಕಾಣಿಸ್ಲಿ ಅಂತ ಆ ರೀತಿಯಾದಂತಹ ಕೃತಕವಾದಂತಹ ಶೈಲಗಳು, ಕ್ರೀಡಾ ಗೃಹಗಳು ಇದ್ದು ಅಲ್ಲೆಲ್ಲವೂ ಕೂಡ ನಂದನಂದನನಾದಂತಹ ಶ್ರೀಕೃಷ್ಣ ಆ ವಿದರ್ಭರಾಜನಂದನಿಯಾದ ರುಕ್ಮಿಣಿಯೊಡನೆ ಕಂದರ್ಪ ಕೇಳಿ ಲೋಲಾತ್ಮುಂಡಯ್ಯೇ ಆನಂದವಾಗಿ ವಿಹಾರ ಮಾಡಿದ. ಅನಂತರಂಬ ಸುಂದರಿ ಲಲಾಮಂಬುವಲನ. ಆ ಸುಂದರಿಯಲ್ಲಿ ಕೃಷ್ಣನಿಗೆ 10 ಜನ ಮಕ್ಕಳಾದರು. ಯಾರ್ಯಾರಪ್ಪ ಅಂತಂದರೆ ಪ್ರದ್ಯುಮ್ನುಂಡು, ಚಾರುಧೇಷ್ಣುಂಡು, ಸುಧೇಷ್ಣುಂಡು, ಸುಚಾರುವು, ಚಾರುದೇಹುಂಡು, ಚಾರುಗುಪ್ತುಂಡು, ಭದ್ರಚಾರುವು, ಚಾರುಚಂದ್ರುಂಡು, ವಿಚಾರುವು, ಚಾರುವು ನನಿಯೇಡು ಪದುಗುರು ತನಯುಳುಂ ಪಡಸೆನಟ್ಲು. ಅಂದರೆ 10 ಜನ ಎಲ್ಲರೂ ಚಾರು ಅಂತಂದರೆ ಸುಂದರವಾದಂತಹ ದೇಹ ಇದ್ದಂತಹವರು. ಇನ್ನು
ತ್ರಿಭುವನ ಮೋಹನನಾದಂತಹ ಕೃಷ್ಣ ಮತ್ತು ಲಕ್ಷ್ಮೀದೇವಿಯ ಕುಮಾರರು ಇವರೆಲ್ಲರೂ ಕೂಡ 10 ಜನರು ಪಡೆದ ಕೃಷ್ಣ ರುಕ್ಮಿಣೀ ದೇವಿಯಲ್ಲಿ ಸತ್ಯಭಾಮ, ಜಾಂಬವತಿ, ನಾಗ್ನಜಿತಿ, ಕಾಳಿಂದಿ, ಮಾದ್ರಿ, ಮಿತ್ರವಿಂದ, భద్రలకు వేరు వేరు పదుగురేసి భద్రమూర్తులైన కుమారులు దయించిరి ಇವ್ವಿದಂಬುನ ಮರಿಯುನು. ಮತ್ತೆ ಇನ್ನ ಅಷ್ಟಮಹಿಷಿಯರಿದ್ದರಲ್ಲ, ರುಕ್ಮಿಣಿಯನ್ನು ಸೇರಿ ಅಷ್ಟಮಹಿಷಿಯರು ಸತ್ಯಭಾಮ, ಜಾಂಬವತಿ, ನಾಗ್ನಜಿತಿ, ಕಾಳಿಂದಿ ಇವರುಗಳಿಗೂ ಕೂಡ ಪದುಗುರೇಸಿ ಅಂದರೆ ಒಬ್ಬೊಬ್ಬರಿಗೆ 10 ಜನ ಮಕ್ಕಳ ಹಾಗೆ ಭದ್ರಮೂರ್ತುಲೈನ ಕುಮಾರುಲು ಅಂದರೆ ಸುಂದರಾಕಾರರು, ವೀರರು, ಬುದ್ಧಿವಂತರು ಈ ರೀತಿಯಾದಂತಹ ಕುಮಾರರು ಉದಯಿಸಿದರು. అనగు 16,000 సతులందు జనించిరి వేరు వేరున్ నందన దశకంబు తత్సుత వితానము గాంచిరనేక సూనుల నిర్ణయంగనిట్లు పిల్ల చెరకీనిన కైబడి పుత్ర పౌత్రనర్ధనమున వర్ధనమున నొప్పెంకృష్ణుండు ముదంబునన్ దామరతంపరై భువిన్. అనఘు 16,000 సతులందు జనించిరి వేరు వేరు నందన దశకంబు తత్సుత వితానముగాంచిరనేక సూనులన్ నిర్ణయంగనిట్లు పిల్ల చెరకీనిన కైబడిన్ పుత్రపౌత్రవర్ధనమున నొప్పెం కృష్ణుండు ముదంబునన్ ದಾಮರತಂಪರಯೈ ಭುವಿನ್. ಹೇ ಅನಘನಾದಂತಹ ರಾಜನೇ, 16,000 ಸತುಲಂದು ಜನಿಂಚಿರಿ ವೇರು ವೇರು ನಂದನ ದಶಕಂಬು. ಈ ಕೃಷ್ಣನ ಒಂದು ವಂಶ ವೃಕ್ಷ ಹೇಗೆ ಹಬ್ಬಿ ಹರಡಿತಪ್ಪ ಅಂತಂದರೆ 16,000 ಸತಿಯರು ನರಕಾಸುರನನ್ನು ಕೊಂದು ಅವನ ಬಂಧನದಲ್ಲಿ ಇದ್ದಂತಹ ಎಲ್ಲ ಶ್ರೇಷ್ಠರಾದಂಥ ರಾಜಕುವರಿಯರನ್ನು ಬಿಡಿಸಿ ತಂದು ಮದುವೆ ಮಾಡ್ಕೊಂಡಿದ್ನಲ್ಲ ಕೃಷ್ಣ, ಅವರಲ್ಲಿ ಒಬ್ಬೊಬ್ಬರಿಗೂ 10 ಜನ ಮಕ್ಕಳಾದರು. ತತ್ಸುತವಿತಾನಮುಗಾಂಚಿರನೇಕ ಸೂನುಲ, ಆ ಮಕ್ಕಳಿಗೆಲ್ಲ ಕೃಷ್ಣನ ಮಕ್ಕಳಿಗೆ ಅವ್ರಿಗೂ ಕೂಡ ಅನೇಕ ಮಕ್ಕಳಾದರು. ಸೂನುಲ ಎನ್ನಯಂಗನಿಟ್ಲು ಪಿಲ್ಲಚರಕೀನಿನ ಕೈಬಡಿ. ಗಣಿಸಿದರೆ ಇದನ್ನ ಅವನ ವಂಶ ಹೇಗೆ ವೃದ್ಧಿ ಹೊಂದಿತಪ್ಪ ಅಂದರೆ ಪಿಲ್ಲ ಚೆರುಕು ಅಂತಂದರೆ ಕಬ್ಬು. ಆ ಕಬ್ಬಿಗೆ ಪಕ್ಕ ಅನೇಕ ಮೊಳಕೆಗಳು ಬರುವ ರೀತಿಯಲ್ಲಿ ಪುತ್ರ ಪೌತ್ರ ವರ್ಧನಮುನನೊಪ್ಪಿ ಕೃಷ್ಣುಂಡು ಮುದಂಬುನ, ಮಕ್ಕಳು ಮೊಮ್ಮಕ್ಕಳು ಹೀಗೆ ಅನೇಕರ ಅನೇಕ ಸಂತತಿಯಿಂದ ಕೃಷ್ಣ ಆನಂದದಿಂದ ಒಪ್ಪುತ್ತಿದ್ದ. ದಾಮರ ತಂಪರೈ ಭುವಿನ್. ತಾಮರ ತಂಪರ ಅಂತಂದ್ರೆ ಅಭಿವೃದ್ಧಿ ಅಂತ. ಅಂದ್ರೆ ಈಗ ತಾವರೆ ಗಡ್ಡೆಗಳಿಂದ ಪಕ್ಕ ಅನೇಕ ಗಡ್ಡೆಗಳಿರುತ್ತೆ. ಒಂದು ಸರೋವರದಲ್ಲಿ ನೋಡಿದ್ರೆ ಒಂದೇ ಒಂದು ಗಿಡ ಹುಟ್ಕೊಂಡಿರಲ್ಲ. ಅದರಿಂದ ಎಷ್ಟೋ ಪಕ್ಕ ಸಸಿಗಳು ಹುಟ್ಕೊಂಡು ಅವೇ ಗಿಡಗಳಾಗ್ಬಿಟ್ಟು ಬಹಳ ಆನಂದವಾಗಿ ಸರೋವರವನ್ನೆಲ್ಲ ತುಂಬಿಬಿಡುತ್ತೆ. ತಾವರೆಯ ಹೂವಿನ ಸಸಿಗಳು, ಅದರ ಹೂವುಗಳು ಎಲ್ಲ. ಆ ರೀತಿ ತಾಮರ ತಂಪರ ಈ ಭುವಿನ್. ತಾಮರ ತಂಪರ ಅಂದರೆ ಅಭಿವೃದ್ಧಿ. ಆ ಶ್ರೀಕೃಷ್ಣನ ವಂಶ ಈ ರೀತಿಯಾಗಿ ಅತ್ಯಂತ ಅಭಿವೃದ್ಧಿಯನ್ನು ಹೊಂದಿ ಮಕ್ಕಳು ಮೊಮ್ಮಕ್ಕಳೊಡನೆ ಆನಂದವಾಗಿದ್ದ. ಅಟ್ಲು ಯಾದವ ವೃಷ್ಣಿ ಭೋಜಾಂಧಕಾದಿ ನಾಮಧೇಯಾಂತರಮುಲನೆನ್ನಂಗ 101 చాల వర్ధిల్లు నక్కులంబు ನೃಪಕುಮಾರುಲಂಜದಿ ಬಿಂಚು ನೇರ್ಚುಗಲುಗು. ಈ ರೀತಿಯಾಗಿ ಆ ಕೃಷ್ಣನ ಒಂದು ವಂಶಾವಳಿ, ಯದುವಂಶಾವಳಿ ಯಾದವ, ವೃಷ್ಣಿ, ಭೋಜಾಂಧಕ ಮುಂತಾದ ನಾಮಧೇಯಾಂತರಗಳನ್ನು ಇಟ್ಟುಕೊಂಡು ಬೆಳೆಯಿತು. ಎನಿಸಿದ್ರೆ 101 ಕುಲ ಆಯ್ತಂತೆ. ತುಂಬ ವೃದ್ಧಿಯನ್ನು ಹೊಂದಿತು ಈ ಕೃಷ್ಣನ ಕುಲ. ಆ ನೃಪಕುಮಾರರಿಗೆ ಚೆನ್ನಾಗಿ ವಿದ್ಯೆಯನ್ನು ಕಲಿಸ್ತಕ್ಕಂಥ ಗುರುಗಳು ಕೂಡ ಏರ್ಪಾಡು ಮಾಡಿದ್ದರು. గురుజనంబులువిను 3 కోట్ల మీద నెనుబదెనిమిది వేలపై వెసంగ నూర్పురున్నందద్బాలకావలి నెన్నెందరమే ಶೂಲಿಕೈನನು ದಾಮರ ಜೂಲಿಕೈನ. ಗುರುಜನಂಬುಲು ಅಂದರೆ ಆ ಕೃಷ್ಣನ ವಂಶದ
ಮಕ್ಕಳಿಗೆ ಓದಿಸ್ತಕ್ಕಂತಹ ಗುರುಗಳೇ 3,88,100 ಮೇಲೆ 100 ಜನ ಇದ್ರಂತೆ. 3,00,00,000 మీద నెనుబది ఎనిమిది ಅಂದರೆ 88,000పై 88,000 ಮೇಲೆ ಎಸಂಗ ನೂರ್ವುರುನ್ನ ಅದರ ಮೇಲೆ 100 ಜನ 3,88,100 ಜನ ಗುರುಗಳಿದ್ದಾಗ ತದ್ ನೆನ್ನಂದರಮೇ ಆ ಕೃಷ್ಣನ ಕುಲದಲ್ಲಿದ್ದಂಥ ಮಕ್ಕಳು ಮೊಮ್ಮಕ್ಕಳನ್ನು ಯಾರಿಗಾದರೂ ಎಣಿಸಲಿಕ್ಕೆ ಸಾಧ್ಯವೇ? ಶೂಲಿಕೈನನು ದಾಮರಚೂಲಿಕೈನನು. ತಾಮರಚೂಲಿ ಅಂತಂದರೆ ಕಮಲ ಸಂಭವನಾದ ಬ್ರಹ್ಮನಿಗೆ ಶೂಲಿಯಾದಂತಹ ಶಿವನಿಗೂ ಕೂಡ ಸಾಧ್ಯವಿಲ್ಲ ಈ ಕೃಷ್ಣನ ಪುತ್ರ ಪೌತ್ರಾದಿಗಳ ಲೆಕ್ಕ. ಅವರ ಗುರುಗಳ ಲೆಕ್ಕ ಅಂತೂ ಇಟ್ಟಿದ್ದಾರೆ. ಇಷ್ಟು ಜನ ಗುರುಗಳು ಎಲ್ಲ ಮಕ್ಕಳಿಗೂ ಕೂಡ ವಿದ್ಯೆ, ರಾಜನೈತಿಯ ನೈಪುಣ್ಯತೆ, ಮತ್ತೆ ಹೇಗೆ ಜೀವನ ಮಾಡಬೇಕು ಅನ್ನತಕ್ಕಂಥದ್ದು ಮುಂತಾದ ಎಲ್ಲ ವಿದ್ಯೆಗಳನ್ನು ಕೂಡ ಕಲಿಸ್ತಾ ಇದ್ರು.